ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸೇವಾ ಕಾರ್ಯವನ್ನು ಮುಕ್ತ ಮನಸ್ಸಿನಿಂದ ಕೊಂಡಾಡಿದ ದಾಂಡೇಲಿಯ ಟ್ಯಾಕ್ಸಿ ಚಾಲಕರು. ಸೇವೆಗೆ ಧರ್ಮವಿಲ್ಲ, ಜಾತಿ ಇಲ್ಲ. ಜಾತಿ ಮತ ಧರ್ಮ ಎಂಬ ಭೇದವಿಲ್ಲದೆ ಸರ್ವಧರ್ಮೀಯರ ಮನವಿಗೂ ಸ್ಪಂದಿಸಿ ಸಮಾಜಕ್ಕೆ ಅತಿ ಅವಶ್ಯಕವಾಗಿರುವ ಸೇವಾ ಕಾರ್ಯಗಳನ್ನು ಅತ್ಯಂತ ಪ್ರಾಂಜಲ ಗುಣಮನಸ್ಸಿನಿಂದ ಮಾಡುತ್ತಾ ಬಂದಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸರ್ವಧರ್ಮ ಸಮನ್ವಯತೆಯನ್ನು ಅತ್ಯಂತ ಗೌರವಯುತವಾಗಿ ಸಾದರಪಡಿಸಿಕೊಂಡು ಬಂದಿದೆ. ಸಮಾಜದ ಕಟ್ಟ ಕಡೆಯ ವಲಯಕ್ಕೂ ಸೇವೆಯನ್ನು ಅತ್ಯಂತ ನಿಸ್ವಾರ್ಥವಾಗಿ ಮಾಡುತ್ತಾ ಬಂದಿರುವ ಹೆಗ್ಗಳಿಕೆ ನಮ್ಮ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗಿದೆ. ಟ್ಯಾಕ್ಸಿ ಚಾಲಕರಾದ ನಮ್ಮ ಒಂದೇ ಒಂದು ಮನವಿಗೆ ಸ್ಪಂದಿಸಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ನಮಗೆ ಲೆನಿನ್ ರಸ್ತೆಯಲ್ಲಿ ಟ್ಯಾಕ್ಸಿ ನಿಲ್ದಾಣದ ಹತ್ತಿರ ಇಂಟರ್ಲಾಕ್ ಅಳವಡಿಸಿಕೊಟ್ಟಿದೆ. ಅದರ ಜೊತೆಗೆ ಸುಸಜ್ಜಿತವಾದ ಟ್ಯಾಕ್ಸಿ ನಿಲ್ದಾಣವನ್ನು ನಿರ್ಮಿಸಲು ಮುಂದಾಗಿರುವುದನ್ನು ಟ್ಯಾಕ್ಸಿ ಚಾಲಕರಾದ ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಸ್ಮರಿಸಿಕೊಳ್ಳುತ್ತಿದ್ದೇವೆ ಎಂದು ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷರಾದ ಹನುಮಂತ್ ಉಪ್ಪಾರ್ ಅವರು ಹೇಳಿದರು. ಅವರು ಇಂದು ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ದಾಂಡೇಲಿಯ ಲೆನಿನ್ ರಸ್ತೆಯಲ್ಲಿರುವ ಟ್ಯಾಕ್ಸಿ ನಿಲ್ದಾಣದ ಸ್ಥಳದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿದರು. ದಾಂಡೇಲಿಯಲ್ಲಿ ಡಿಎಫ್ಎ ಐಪಿಎಂ ಕಾರ್ಖಾನೆ ಸ್ಥಗಿತಗೊಂಡ ನಂತರದ ಸಂದರ್ಭದಲ್ಲಿ ಕಾರ್ಮಿಕರು ಬದುಕಿಗಾಗಿ ಟ್ಯಾಕ್ಸಿ ಹಾಗೂ ಇನ್ನಿತರ ಪ್ರಯಾಣಿಕ ವಾಹನಗಳ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಾರಂಭಿಸಿದರು. ಕಳೆದ 50 ವರ್ಷಗಳಿಗಿಂತಲೂ ಹಿಂದಿನಿಂದಲೇ ಲೆನಿನ್ ರಸ್ತೆಯ ಬದಿಯಲ್ಲಿರುವ ಖಾಲಿ ಜಾಗವನ್ನು ಟ್ಯಾಕ್ಸಿ ಚಾಲಕರು ತಮ್ಮ ನಿಲ್ದಾಣವನ್ನಾಗಿಸಿಕೊಂಡು ಬದುಕು ನಡೆಸುತ್ತಾ ಬಂದಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ಹಾಗೂ ಬೇಸಿಗೆ ಕಾಲದಲ್ಲಿ ಮತ್ತು ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು 2009-2010 ಸಾಲಿನಲ್ಲಿ ಸಣ್ಣದಾದ ಟ್ಯಾಕ್ಸಿ ನಿಲ್ದಾಣ ಕಟ್ಟಡವನ್ನು ನಿರ್ಮಿಸಿಕೊಂಡಿದ್ದೆವು. ಅದನ್ನು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದ್ದರು. ಅಂದಿನಿಂದ ಈವರೆಗೆ ನಮ್ಮ ಈ ಟ್ಯಾಕ್ಸಿ ನಿಲ್ದಾಣ ಕೇವಲ ನಮ್ಮ ಚಾಲಕರಿಗಷ್ಟೇ ಅಲ್ಲದೆ ಪ್ರಯಾಣಿಕರಿಗೆ ಹಾಗೂ ವಿಶೇಷವಾಗಿ ಇಲ್ಲೇ ಹತ್ತಿರದಲ್ಲಿ ಇರುವ ಬ್ಯಾಂಕ್ಗಳಿಗೆ ಬರುವ ಹಿರಿಯ ನಾಗರಿಕರಿಗೆ ಮತ್ತು ಜೋಯಿಡಾ, ಉಳವಿ, ಅಂಬಿಕನಗರ, ಗಣೇಶಗುಡಿಗೆ ಹೋಗುವ ಪ್ರಯಾಣಿಕರಿಗೆ ವಿಶ್ರಾಂತಿಯನ್ನು ಪಡೆಯಲು ಬಹಳಷ್ಟು ಸಹಕಾರಿಯಾಗಿತ್ತು. ಆದರೆ ಸ್ಥಳೀಯವಾಗಿ ಇರುವ ಮರದಿಂದಾಗಿ ಕಟ್ಟಡ ಅಜೀರ್ಣಾವಸ್ಥೆಯನ್ನು ತಲುಪಿದ ನಂತರ ನಮಗೆ ಟ್ಯಾಕ್ಸಿ ನಿಲ್ದಾಣವನ್ನು ನಿರ್ಮಿಸಿಕೊಡುವಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರ ಸಹಕಾರದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಮನವಿಯನ್ನು ಮಾಡಿದ್ದೆವು. ನಮ್ಮ ಮನವಿಗೆ ಸ್ಪಂದಿಸಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಟ್ಯಾಕ್ಸಿ ನಿಲ್ದಾಣದ ಹತ್ತಿರ ಇಂಟರ್ಲಾಕ್ಗಳನ್ನು ಅಳವಡಿಸಿ ಟ್ಯಾಕ್ಸಿ ನಿಲ್ದಾಣವನ್ನು ನಿರ್ಮಿಸಲು ಮುಂದಾಗಿತ್ತು. ಟ್ಯಾಕ್ಸಿ ನಿಲ್ದಾಣದ ನಿರ್ಮಾಣ ಕಾರ್ಯಕ್ಕೆ ನ್ಯಾಯಾಲಯದಿಂದ ತಡೆ ತಂದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಾಮಗಾರಿ ಅರ್ಧದಲ್ಲೇ ಸ್ಥಗಿತಗೊಂಡಿದೆ. ತಡೆ ತರದೇ ಇದ್ದ ಪಕ್ಷದಲ್ಲಿ ಇಷ್ಟರ ಒಳಗಡೆ ಸುಸಜ್ಜಿತವಾದ ಅತ್ಯಾಕರ್ಷಕ ಟ್ಯಾಕ್ಸಿ ನಿಲ್ದಾಣ ನಿರ್ಮಾಣಗೊಂಡು ಉದ್ಘಾಟನೆಯಾಗುತ್ತಿತ್ತು. ಆದರೂ ಬೆವರು ಸುರಿಸಿ ದುಡಿಯುವ ಟ್ಯಾಕ್ಸಿ ಚಾಲಕರ ಸಂಕಟವನ್ನು ಅರಿತು ಟ್ಯಾಕ್ಸಿ ನಿಲ್ದಾಣದ ಕಟ್ಟಡದ ನಿರ್ಮಾಣಕ್ಕೆ ಸದ್ಯಕ್ಕೆ ತೊಂದರೆ ನೀಡಿದವರು ಮುಂದಿನ ದಿನಗಳಲ್ಲಿ ಸಹಕಾರ ನೀಡಬಹುದು ಎಂದು ನಂಬಿದ್ದೇವೆ. ಏನೇ ಇರಲಿ, ನಮ್ಮ ಮನವಿಗೆ ಸಕಾಲಿಕವಾಗಿ ಸ್ಪಂದಿಸಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ, ಕಾಗದ ಕಾರ್ಖಾನೆಯ ಆಡಳಿತ ಮಂಡಳಿಗೆ, ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರಿಗೆ ನಾವೆಲ್ಲ ಟ್ಯಾಕ್ಸಿ ಚಾಲಕರು ಸದಾ ಋಣಿಗಳಾಗಿರುತ್ತೇವೆ ಎಂದರು. ಟ್ಯಾಕ್ಸಿ ನಿಲ್ದಾಣ ನಿರ್ಮಾಣ ಕಾರ್ಯಕ್ಕೆ ಸದಾ ಸಹಕರಿಸಿ ಸ್ಪಂದಿಸಿದ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆಆರ್ ಮತ್ತು ರಾಜೇಶ್ ತಿವಾರಿ ಅವರಿಗೆ ಅವರ ಸಕಾಲಿಕ ಸಹಕಾರಕ್ಕೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದರು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ತನ್ನ CSR ಯೋಜನೆಯ ಮೂಲಕ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಶೈಕ್ಷಣಿಕ, ಸಾಮಾಜಿಕ, ಸಾರ್ವಜನಿಕ, ಧಾರ್ಮಿಕ ಹಾಗೂ ಕ್ರೀಡಾ ಕ್ಷೇತ್ರಕ್ಕೆ ನೀಡುತ್ತಾ ಬಂದಿರುವ ಕೊಡುಗೆ ಅಪಾರವಾಗಿದೆ. ಪಟೇಲ್ ವೃತ್ತದಲ್ಲಿ ಶ್ರೀ ಬಸವೇಶ್ವರ ಮೂರ್ತಿ ನಿರ್ಮಾಣಕ್ಕೆ ನೀಡಿದ ಸಹಕಾರ, ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾಂಡೇಲಿಯ ಜನತೆಗಾಗಿ ನಿರ್ಮಿಸಲಾದ ಆಕ್ಸಿಜನ್ ಪ್ಲಾಂಟ್, ಅಲ್ಲಲ್ಲಿ ಆಟೋ ನಿಲ್ದಾಣಗಳು, ಬಸ್ ತಂಗುದಾಣಗಳು, ಹಳೆ ದಾಂಡೇಲಿಯಲ್ಲಿ ಕೆಥೋಲಿಕ್ ಧರ್ಮ ಬಾಂಧವರಿಗಾಗಿ ಸುಸಜ್ಜಿತ ಪ್ರಾರ್ಥನಾ ಮಂದಿರ ನಿರ್ಮಾಣ ಸೇರಿದಂತೆ ಹೀಗೆ ಸಾಕಷ್ಟು ನಿರಂತರವಾಗಿ ಬೇರೆ ಬೇರೆ ರೀತಿಗಳಲ್ಲಿ ದಾಂಡೇಲಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಬಹುದೊಡ್ಡ ಸಹಾಯವನ್ನು, ನೆರವನ್ನು ಮಾಡುತ್ತಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಇರುವುದರಿಂದ ನಮ್ಮಂಥ ಟ್ಯಾಕ್ಸಿ ಚಾಲಕರು ಕೂಡ ನೆಮ್ಮದಿಯಿಂದ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎನ್ನುವುದನ್ನು ತಿಳಿಸಲು ಹರ್ಷವೆನಿಸುತ್ತದೆ ಎಂದರು. ಒಳ್ಳೆಯ ಕೆಲಸ ಕಾರ್ಯಗಳನ್ನು, ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಪ್ರತಿಯೊಂದು ಸೇವಾ ಕಾರ್ಯಗಳಿಗೆ ಟ್ಯಾಕ್ಸಿ ಚಾಲಕರಾದ ನಾವು ಅತ್ಯಂತ ಅಭಿಮಾನದಿಂದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದರು.
ಟ್ಯಾಕ್ಸಿ ಚಾಲಕರ ಸಂಘಟನೆಯ ಅಸ್ಲಾಂ ಎನ್ ತಹಶೀಲ್ದಾರ್ ಅವರು ಮಾತನಾಡಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಇಡೀ ದಾಂಡೇಲಿಗೆ ಜೀವನಾಡಿ ಮತ್ತು ಉಸಿರಾಗಿದೆ. ಇಡೀ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅವಲಂಬಿಸಿಕೊಂಡಿದೆ. ದಾಂಡೇಲಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನೀಡುತ್ತಿರುವ ಸಹಾಯ ಸಹಕಾರ ಕೊಡುಗೆ ಅವಿಸ್ಮರಣೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಚಾಲಕರ ಸಂಘದ ಸುನೀಲ್ ಲಕ್ಷ್ಮಣ್ ನಾಯ್ಕ್, ಶಿವಾನಂದ್ ಶಂಕರಪ್ಪ ಗಾಂಜಿ, ಗಣಪತಿ ಪದ್ಮಾನಂದ್ ಬಾಬುಜಿ, ಸಚಿನ್ ವಿಠಲ್ ಕಾಳೋಜಿ, ತಿಮೋತಿ ಜೇಮ್ಸ್, ರಾಜು ದುರ್ಗಪ್ಪ ಗಾಡಿವಡ್ಡರ್, ಅನ್ವರ್ ಸಾಬ್, ಕಾಸಿಂ ಸಾಬ್ ನೀರಲ್ಗಿ, ಶಂಭುಲಿಂಗಯ್ಯ, ಕಲ್ಲಯ್ಯ ಮುದೋಳ್, ವೆಂಕಟೇಶ್ ದಾಸಯ್ಯ ಉಮ್ಮಡಿ, ಮಂಜುನಾಥ್ ಪಡಿಯಪ್ಪ ರಾಥೋಡ್ ಹಾಗೂ ಸಂಘದ ಸದಸ್ಯರು, ಟ್ಯಾಕ್ಸಿ ಚಾಲಕರು ಮೊದಲಾದವರು ಉಪಸ್ಥಿತರಿದ್ದರು. ದಾಂಡೇಲಿ ಬಸ್ ಸ್ಟ್ಯಾಂಡ್ ಟ್ಯಾಕ್ಸಿ ಚಾಲಕರಿಂದ ಎಲ್ಲ ದಾಂಡೇಲಿಯ ನಾಗರಿಕರಿಗೆ ಎಲ್ಲರ ಚಾಲಕರಿಂದ ನಮಸ್ಕಾರಗಳು. ವಿಷಯ ಏನಪ್ಪ ಅಂದರೆ, ಎಲ್ಲ ದಾಂಡೇಲಿ ಅಭಿವೃದ್ಧಿ ವೆಸ್ಟ್ ಕೋಸ್ಟ್ ಕಾರ್ಖಾನೆಯಿಂದ ಮಾಡ್ತಾಯಿದ್ರು. ಆದ ಕಾರಣ ನಮ್ಮದು 2009-10ನೇ ಸಾಲದಲ್ಲೇ ಶ್ರೀಮಾನ್ ಆರ್ ವಿ ದೇಶಪಾಂಡೆ ಅವರು ನಮ್ಮದು ಒಂದು ಕಟ್ಟಡವನ್ನು ಕಟ್ಟಿಕೊಟ್ಟಿದ್ರು. ವಿಶ್ರಾಂತಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಅದು ಅವರ ಹಸ್ತಾಂತರದಿಂದ ಉದ್ಘಾಟನೆ ಆಗಿತ್ತು. ಮರದ ಕಾರಣದಿಂದ ಅದು ಬಿದ್ದು ಹೋಗ್ತಾ ಇತ್ತು. ಯಾರು ಕುತ್ಕೊಳ್ಳಿಕ್ಕೆ ಹಿಂದೆ ಮಾಡ್ತಾಯಿದ್ರು ಅದರಲ್ಲಿ. ಆದ ಕಾರಣದಿಂದ ನಾವು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರಿಗೆ ನಾವು ಸ್ಟ್ಯಾಂಡ್ಲಿಂದ ಮನವಿ ಮಾಡಿದ್ದೀವಿ. ಇಂಟರ್ಲಾಕಿಂಗ್ ಎಲ್ಲ ಹಾಕಿ ಕೊಟ್ಟರು. ಆಮೇಲೆ ಸ್ಟ್ಯಾಂಡನ್ನು ಕಟ್ಟಡ ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ದಿನ ಆಯಿತು, ಶುರು ಮಾಡಿದ್ವಿ. ಇನ್ನೊಂದು 2-3 ದಿನದಲ್ಲಿ ಕಂಪ್ಲೀಟ್ ಆಗ್ತಿತ್ತು. ಏನೋ ತೊಂದರೆ ಆಯಿತು ಕಾರಣದಿಂದ ನಾವು ಮನವಿ ಏನು ಮಾಡ್ಕೊಳ್ಳೋದಂದರೆ, ದಾಂಡೇಲಿ ಸಹಕಾರ ಎಲ್ಲರದ್ದು ಇದೆ. ನಾವು ಅವ್ರದ್ದು ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಹಾಗೂ ಇಲ್ಲಿ ಬ್ಯಾಂಕಿಗೆ ಬಂದುವಂಥ ವಯಸ್ಸಾದವರು ಎಲ್ಲರೂ ವಿಶ್ರಾಂತಿ ಪಡಿತಿದ್ರು ಮೊದಲಿಂದನೂ. ಆಮೇಲೆ ಬಸ್ಸಿಂದ ಅಡಚಣೆ ಆದಾಗ ಜೋಳ ಉಳ್ವಿ ಏನು ಕ್ಷೇತ್ರದಿಂದ ನಮಗೆ ಪ್ಯಾಸೆಂಜರ್ ಬರ್ತಾರೆ, ಅವರು ಇಲ್ಲಿ ವಿಶ್ರಾಂತಿ ಪಡೆದು ಅವ್ರ ಗಾಡಿ ಬಂದಿದ್ದಾಗ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹತ್ಕೊಂಡು ಹೋಗ್ತಿದ್ರು ಅವರು. ಆಮೇಲೆ ವಯಸ್ಸಾದವರು ಬ್ಯಾಂಕಿಗೆ ಬಂದು ನಡಿಲಿಕ್ಕೆ ಬಂದು ಇಲ್ಲಿ ವಿಶ್ರಾಂತಿ ಪಡೆದು ಮಲ್ಕೊಂಡು ಹೋಗಿದ್ದಾರೆ. ಪೇಪರ್ ಮಿಲ್ದವರು CSR ಯೋಜನೆ ಅಡಿಯಲ್ಲಿ ನಮ್ಮದು ನಗರಸಭೆ ಗೌರ್ಮೆಂಟ್ ಹಾಸ್ಪಿಟಲ್ ಆಕ್ಸಿಜನ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಾರೆ. ಆಮೇಲೆ ಗಾರ್ಡನ್ದು ಇನ್ನಿತರದ ಎಲ್ಲ ಅಭಿವೃದ್ಧಿನೂ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅವರಿಂದ ಒಳ್ಳೆಯದಾಗಿದೆ. ಆಟೋ ಸ್ಟ್ಯಾಂಡನ್ನು ಮಾಡಿದ್ದಾರೆ. ಆಮೇಲೆ ಪಟೇಲ್ ನಗರದಲ್ಲಿ ಪ್ರೇಯರ್ ಮಾಡಲಿಕ್ಕೆ ಚರ್ಚನ್ನು ಒಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರು ಅದರಿಂದ ನಮಗೆಲ್ಲ ಅನುಕೂಲ ಆಗಿದೆ. ದಾಂಡೇಲಿ ಜನತೆಗೂ ಭಾಳ ಅನುಕೂಲ ಆಗಿದೆ. ಆದ ಕಾರಣದಿಂದ ಇದೊಂದು ಅವರಿಂದ ರಿಕ್ವೆಸ್ಟ್ ಇದೆ ನಮಗೂ, ಇದೊಂದು ಪೂರಣ ಮಾಡಿಕೊಡಲಿ ಅಂತೇಳಿ. ದಾಂಡೇಲಿ ಅವರು ಇನ್ನೂ ಥರದ ಎಲ್ಲ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ನಾವು ಬೇಡ್ಕೊಳ್ಳೋದು ಇಷ್ಟೇ. ಪೇಪರ್ ಮಿಲ್ಲಿನ ಈ ಎಲ್ಲ ಕಾರ್ಯಗಳನ್ನು ಅವರು ಮಾಡ್ತಾ ಇರೋದಕ್ಕೆ ಎಲ್ಲ ಟ್ಯಾಕ್ಸಿ ಚಾಲಕರು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಇವತ್ತು ಏನಾಗಿದೆ ಅಂದ್ರೆ, ದಾಂಡೇಲಿಯಲ್ಲಿ ಪೇಪರ್ ಮಿಲ್ CSR ಯೋಜನೆ ಅಡಿಯಿಂದ ಎಲ್ಲರಿಗೂ ಆಟೋ ಸ್ಟ್ಯಾಂಡ್ ಆಯ್ತು, ಪಟೇಲ್ ನಗರ್ ಚರ್ಚ್ ಆಯ್ತು, ಕೆಳಗಡೆ ಇದು ನಮ್ದು ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಇದೆಲ್ಲ ಮಾಡಿಕೊಡೋದು CSR ಯೋಜನೆಯಲ್ಲಿ ಪೇಪರ್ ಮಿಲ್ದವರು ಇದು ಮಾಡಿ ಕೊಡ್ತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ, ನಮ್ದು ಇವಾಗ ಇದು ಟ್ಯಾಕ್ಸಿ ಸ್ಟ್ಯಾಂಡಿಗೆ ಪೇಪರ್ ಮಿಲ್ದವರು ಒಂದು ಇಂಟರ್ಲಾಕಿಂಗು, ಆಮೇಲೆ ಇದು ಕಟ್ಟಡ ಎಲ್ಲ ಬೀಳ್ತಾ ಇತ್ತು, ಕಟ್ಟಡವನ್ನು ಬೀಳ್ತಾ ಇತ್ತು. ಈ ಕಟ್ಟಡವನ್ನು ಬೀಳ್ತಾ ಇರೋದ್ರಿಂದ ನಾವು ಅವರಿಗೆ ಒಂದು ಸಹಾಯ ಕೇಳಿದ್ವಿ ಅವರಿಂದ. ಸರ್, ಇದು ನಮ್ದು ಒಂದು 35 ವರ್ಷದಿಂದ ಇದೆ, ಇದು ಹಾಳಾಗಿದೆ, ಇದಕ್ಕೆ ಏನಾದ್ರು ಮಾಡಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂತ ಹೇಳಿ ನಾವು ಕೇಳಿದ್ವಿ. ಅದ ನಂತರ ಅವ್ರೇನ್ ಮಾಡಿದ್ರು, ಸ್ಯಾಂಕ್ಷನ್ ಮಾಡಿ ಒಂದು ಪ್ರೊಸೀಜರ್ ಹಾಕಿ ಅದಕ್ಕೆ ಒಂದು ದುಡ್ಡು ಅಮೌಂಟ್ ಅನ್ನ ಫಂಡಿಗೆ ಇದು ಮಾಡ್ಕೊಂಡ್ಬಿಟ್ಟು ನಮ್ಗೆ ಇದು ಮಾಡ್ಕೊಡ್ತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ, ಇದು ಹಿಂದೆ ಒಂದು ಬಿಲ್ಡಿಂಗ್ ಇದೆ, ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ 35 ವರ್ಷದಿಂದ ಇರೋದು ಒಂದು ಬಿಲ್ಡಿಂಗ್. ಇವ್ ನಾವು ಕಟ್ಟಿದ್ದನ್ನ ಈಗ ತೆಗ್ದಿದ್ದೀವಿ. ನಾವು ಇವಾಗ ತೆಗೆದು ಶೆಡ್ ಹಾಕಿ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಅವರು ಅಬ್ಜೆಕ್ಷನ್ ತೆಗೆದ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ ಈ ಕೆಲಸವನ್ನ. ಈಗ ಏನ್ ಕೇಳೋದಂದ್ರೆ ಇಷ್ಟೇ, ನಾವು ಯಾರ್ದು ಇದು ಹಾಳು ಮಾಡ್ಲಿಕ್ಕಲ್ಲ. ಇಲ್ಲಿ ಬ್ಯಾಂಕಿನವ್ರು ಬರ್ತಾರೆ, ಬ್ಯಾಂಕಿಗೆ ಜನರು ಬರ್ತಾರೆ, ಬ್ಯಾಂಕ್ ಜನ ಬಂದಾದ್ಮೇಲೆ ವಯಸ್ಸಾದವ್ರು ಇರ್ತಾರೆ, ಇಲ್ಲಿ ಬಂದು ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಹೋಗ್ತಾ ಇದಾರೆ. ಮತ್ತೆ ಸಮಯಕ್ಕೆ ಬಸ್ ಇರೋದಿಲ್ಲ. ಆದ್ರಿಂದ ಜೋಯಿಡಾ, ಉಳ್ವಿ, ಕುಂಬರವಾಡ ಈ ತರ ಹೋಗು ಬಸ್ ಅವ್ರಿಗೆ ಏನಾಗುತ್ತದೆ, ಇಲ್ಲಿ ಕೂತ್ಕೊಂಡು ಟ್ಯಾಕ್ಸಿ ಯಾವಾಗ ಬರ್ತದೆ ಅಲ್ಲಿ ಹೋಗ್ತಾರೆ. ಹಾಗಾಗಿ ಇದೊಂದು ಕಟ್ಟಡವನ್ನು ಮಾಡ್ತಾ ಇದ್ವಿ. ಈ ತರ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಕೆಲಸನೂ ನಿಂತು ಬಿಟ್ಟಿದೆ. ಹೀಗಾಗಿ ಪೇಪರ್ ಮಿಲ್ಲಿಗೂ ಕೃತಜ್ಞತೆ ಕೇಳ್ತೇವೆ. ನಾವು ಅವ್ರಿಗೆ ಒಂದು ಮಾತು ಹೇಳಿದ್ದಕ್ಕೆ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಇದ ಕೆಲಸವನ್ನು ನಿಂತಿದೆ. ಈಗ ಹೇಗಾದ್ರೂ ಮಾಡಿ ಅದನ್ನ ಕೆಲಸವನ್ನು ಮುಗಿಸ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಕೇಳ್ತೇವೆ. ಮಗದೊಮ್ಮೆ ನಾವು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ CSR ಯೋಜನೆಯಿಂದ ಅವರು ಅನುದಾನವನ್ನು ನೀಡಿದ್ದನ್ನು ನಾವೆಲ್ಲರೂ ಟ್ಯಾಕ್ಸಿ ಚಾಲಕರು ಮತ್ತು ವಾಹನ ಮಾಲೀಕರಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ.